ಭಯಂಕರನಾದ ರಾವಣನ ಒಂದೇ ನಿಮಿಷದಲ್ಲಿ ಸುಟ್ಟು ಭಸ್ಮ. ಇವತ್ತು ನಮ್ಮೂರಲ್ಲಿ ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಶ್ರೀರಾಮನ ಶೋಭಾಯಾತ್ರೆ ನಡೀತಾ ಐತೆ. ಪ್ರತಿ ವರ್ಷನೂ ನಡೆಯೋ ಥರನೇ ಈ ವರ್ಷನೂ ಸಖತ್ ಗ್ರ್ಯಾಂಡಾಗಿ ನಡೀತಾ ಐತೆ. ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಸಾವಿರಾರು ಜನ ಸೇರಿ ಈ ಯಾತ್ರೆನ ನಡೆಸ್ಕೊಡ್ತಾರೆ. ಇಡೀ ದಿನ ಎಲ್ಲ ರಾಮನ್ನ ಎತ್ಕೊಂಡು ಹಾಗೇನೆ ರಾಮ ಭಕ್ತನಾದ ಹನುಮಂತನ ಎತ್ಕೊಂಡು ಮೆರವಣಿಗೆ ಮಾಡ್ತಾರೆ. ಈ ವಿಡಿಯೋನ ಮಿಸ್ ಮಾಡ್ದಂಗೆ ಕೊನೆ ತನಕ ನೋಡಿ. ಅಯ್ಯೋ, ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ನೋಡ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತೈತೆ ಅಂತ. ಈಗ ತಾನೇ ಸ್ಟಾರ್ಟ್ ಆಗಿತ್ತು DJ ಎಲ್ಲ, ಅಷ್ಟರೊಳಗಡೆ ಮಳೆ ಸ್ಟಾರ್ಟ್ ಆಗೋಯ್ತು. ಎಲ್ಲ ಸ್ಟಾಪ್ ಮಾಡಿ ಎಲ್ಲಂದ್ರಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮುಂದೆಗಡೆ ಬರ್ತಾ ಇರೋದು ಭುವನೇಶ್ವರಿ ತಾಯಿ. ಹಿಂದೆಗಡೆ ನೋಡ್ಬೋದು BR ಅಂಬೇಡ್ಕರ್ ಅವ್ರನ್ನ ಇದ್ರ ಮೇಲೆ ತೊಗೊಂಡ್ಬರ್ತಾವ್ರೆ, ಟ್ರಾಲಿ ಮೇಲೆ. ಅದಾದಮೇಲೆ DJ, ಅದಾದಮೇಲೆ ಒಂದೊಂದಾಗಿ ತೊಗೊಂಡ್ಬರ್ತಾವ್ರೆ. ಬಿಸಿಲು ಜಾಸ್ತಿ ಇರುತ್ತೆ ಅಂತ ಪಾಪ ಇವರು ಐಸ್ ಕ್ರೀಮ್ ಎಲ್ಲ ತೊಗೊಂಬಂದರು. ಆದರೆ ಮಳೆ ಸ್ಟಾರ್ಟ್ ಆಗೋಯ್ತು ರಿಟರ್ನ್ ಆಗಿ. ಆದರೂ ಪರವಾಗಿಲ್ಲ ಅಂತೇಳಿ ಬಂದವ್ರಿಗೆಲ್ಲ ಐಸ್ ಕ್ರೀಮ್ ಕೊಡ್ತಾವ್ರೆ. ಇದೊಂದು ಬೆಟ್ರು. ಹಾಗೇನೆ ಊಟ ಐತೆ ಮತ್ತು ನೀರು ಎಲ್ಲ ಸ್ಪೆಷಲಿಟಿನೂ ಐತೆ. ಈ ಗಾಡಿ ಪೂರ್ತಿ DJನೇ. ನೋಡ್ಬೋದು ಎಷ್ಟು ಲೈಟಿಂಗ್ಸ್ ಆಗ್ಬೋದು, ಎಷ್ಟು ಸ್ಪೀಕರ್ಸ್ಗಳಾಗ್ಬೋದು, ಎಲ್ಲ ಫುಲ್ಲು DJ ಮಾಡಿಕ್ಕಿದ್ದಾರೆ. ಕುಣಿದು ಕುಪ್ಪಳಿಸೋದು ಅಷ್ಟೇ.
ಇವಾಗ ಮೇಲೆಗಡೆ ನೋಡಿ ರಾಮನ್ನ ಯಾವ ಥರ ರೌಂಡ್ ಓಡಿಸ್ತಾ ಇದ್ದಾರೋ ಅದೇ ಥರ ಆಂಜನೇಯನ ಶಿವನ್ನ ಮತ್ತೆ ಎಲ್ಲ ಇದೇ ಥರ ರೌಂಡ್ ಹೊಡೆದು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಮೆರವಣಿಗೆ ಎಲ್ಲ ಮುಗಿದಾದ್ಮೇಲೆ ಜನ ಎಲ್ಲ ಬಂದು ಡ್ಯಾನ್ಸ್ ಆಡೋದು ಇಲ್ಲೇನೆ. ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ನೀಟಾಗಿ ಮಾಡಿದ್ದಾರೆ, ಸಖತ್ ಚೆನ್ನಾಗಿರುತ್ತೆ. ಎಲ್ಲ ಬಂದು ಡ್ಯಾನ್ಸ್ ಆಡ್ತಾರೆ. ಇದಾದಮೇಲೆ ಕೊನೆಯದಾಗಿ ಒಂದು ಟ್ವಿಸ್ಟ್ ಐತೆ, ಅದನ್ನು ಪೂರ್ತಿಯಾಗಿ ನೋಡಿ. ಇವಾಗ ಪೂರ್ತಿ ಜನ ಎಲ್ಲ ಬಂದು ಸೇರ್ಕೊಂಡವ್ರೆ. ಎಷ್ಟು ಜನ ಇದ್ದಾರೆ ಅಂತ ನೋಡಿ. 2 ರೋಡ್ ಪೂರ್ತಿ ತುಂಬೋಗಿದ್ದಾರೆ. ಸಖತ್ತಾಗಿ ಕಾಣಿಸ್ತಾ ಐತೆ ಈಗಂತೂ ನೈಟ್ ವಿಷನ್ನು. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಾಂಗ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆ ಡ್ಯಾನ್ಸ್ ಆಡ್ತಾರೆ ಮಾತ್ರ. ಇವಾಗ ನಮ್ಮ ಮುಂದೆ ಇವಾಗ ರಾವಣ ಇದ್ದಾನೆ. ರಾಮ ರಾವಣನ ಕೊಂದ, ಆದರೆ ಪ್ರತಿ ಸಲ ನಾವು ಇವಾಗ ಸುಡ್ತಾನೆ ಇರ್ತೀವಿ. ಇದೇ ಥರ ಇವತ್ತು ಸುಡ್ತಾರೆ. ಮುಂದೆಗಡೆ ಹಾಕಿರೋ ಹುಲ್ಲೆಲ್ಲ ನೋಡ್ಬೋದು. ಫುಲ್ಲು ಹುಲ್ಲಿಗೆಲ್ಲ ಪೆಟ್ರೋಲ್ ಹಾಕಿ ಒಂದೇ ಸಲ ಬೆಂಕಿ ಇಡ್ತಾರೆ. ಎಷ್ಟು ಹೈಟ್ ಐತೆ ಅಂತ ನೋಡಿ, ಸಖತ್ ಹೈಟ್ ಐತೆ ಮಾತ್ರ. ಇವಾಗ ಸುಡೋದನ್ನು ನೀವು ನೋಡ್ತೀರಾ. ಒಂದು 5 ನಿಮಿಷ. ಕೊನೆಯದಾಗಿ ಇವಾಗ 10 ತಲೆ ರಾವಣನ ಒಂದೇ ಸಲ ಬೆಂಕಿ ಇಕ್ತಾರೆ. ಹಚ್ಚಿದ್ರು ಬೆಂಕಿ. ಓಯ್ ಹೆಂಗ್ ಉರಿತೈತೆ ಅಲ್ಲೋಡಿ. ತಲೆಗಳಂತೂ ಉದುರೋತಾವೆ. 10 ತಲೆ ಇರೋದು, ಒಂದೊಂದು ತಲೆನೂ ಉದುರೋತಾಯ್ತು. ಮುಗಿತು ರಾವಣನ ಕಥೆ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ವಿಡಿಯೋ ನೋಡದೇ ಇರೋರಿಗೆ ಶೇರ್ ಮಾಡಿ.